नमो गुरुर्देवो महेश्वरः गुरु साक्षात् परब्रह्म तस्मै श्रीगुरवे नमः। गुरवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। ಇವರು ಬ್ರಹ್ಮಜ್ಞಾನಿ ಶ್ರೀ ಶೇಷಾದ್ರಿ ಸದ್ಗುರುಗಳು ಅಂತ ಇವರು ಮಹಾನ್ ಬ್ರಹ್ಮಜ್ಞಾನಿಗಳು. ಇವರು ಜೀವಸಮಾಧಿ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಂತಹ ಒಂದು ಸ್ಥಳದಲ್ಲಿ ರಮಣ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಇವರ ಒಂದು ಜೀವಸಮಾಧಿ ಇದೆ. ಇವರು ಈ ಮಹಾನ್ ಸಾಕ್ಷಾತ್ ದೇವಿಯ ಅಂಶ, ಅವತಾರ ದೇವಿಯ ಅಂಶ ಅಂತ, ದೇವಿಯ ಅಂಶವೇ ಇವರು. ಅವತಾರ ಆದಂಥ ಸ್ಥಳ ಕಾಂಚೀಪುರಂನ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಕಾಂಚಿ ಮೊದಲನೇ ಕ್ಷೇತ್ರ. ಕಾಂಚೀಪುರಂ ಪಕ್ಕದಲ್ಲಿ ವಂದವಾಸಿ ಅನ್ನುವಂತಹ ಒಂದು ತಾಲೂಕಿನಲ್ಲಿ ಬರುವಂತಹ ವಳೂರು ಎಂಬುವಂತಹ ಒಂದು ಸಣ್ಣ ಅಗ್ರಹಾರದಲ್ಲಿ ಈ ಮಹಾನ್ ಅವತಾರ ಆಗಿದೆ. ಇವರ ಹಿನ್ನೆಲೆ ಏನು ಅಂತಂದರೆ, ಹಿನ್ನೆಲೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಇವರ ಹಿನ್ನೆಲೆ ಏನಂತಂದರೆ, ಶಂಕರಾಚಾರ್ಯರು ಕಾಂಚೀಪುರಂನಲ್ಲಿ ಕಾಮಾಕ್ಷಿಯ ದೇವಿ ಎದುರುಗಡೆ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ತದನಂತರದಲ್ಲಿ ಶ್ರೀಚಕ್ರ ನಿತ್ಯ ಆರಾಧನೆ, ಶ್ರೀನಿತ್ಯ ಆರಾಧನೆ ಎಂದು ನಿತ್ಯ ನಡೆಯಬೇಕೆಂದು ವಿಚಾರ ಮಾಡಿ ನರ್ಮದಾ ನದಿ ದಡದಿಂದ 30 ವೈದಿಕ ಬ್ರಾಹ್ಮಣರುಗಳನ್ನು ಕರೆತರ್ತಾರೆ. ಆ 30 ವೈದಿಕ ಬ್ರಾಹ್ಮಣರುಗಳಲ್ಲಿ ಕಾಮಕೋಟಿ ಶಾಸ್ತ್ರಿಗಳು ಅನ್ನುವಂತಹ ಒಬ್ಬರು ಮಹಾನ್ ಇರ್ತಾರೆ. ಸಕಲ ಶಾಸ್ತ್ರ ಜ್ಯೋತಿಷ್ಯವನ್ನು ಬಲ್ಲವರು. ಅವರ ಹೆಂಡತಿ ಮರಗದಮ್ಮಾಳ ಅಂತ ಹೇಳ್ತಾರೆ. ಅವರಿಬ್ಬರಿಗೆ ಎಷ್ಟು ವರ್ಷಗಳಾದರೂ ಸಂತಾನವಿರುವುದಿಲ್ಲ. ಅವಾಗ ಆ ಸಮಯದಲ್ಲಿ ಅವರು ಕಾಮಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಕಾಮಾಕ್ಷಿ ದೇವಿ ಸ್ವಪ್ನದೊಳಗೆ ಆವಿರ್ಭವಿಸಿ, ನಾಳೆ ನನ್ನ ಪೂಜೆಯ ನೈವೇದ್ಯಕ್ಕೆ ನವನೀತ ಅಂದರೆ ಬೆಣ್ಣೆಯನ್ನು ಇಡು, ಜ್ಞಾನವಾದ ಒಂದು ಕಲೆ ಉದಯಿಸುತ್ತಾನೆ ಅಂತ ಒಂದು ಮಾತು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ. ಅದರಂತೆ ಬೆಣ್ಣೆಯನ್ನು ನೈವೇದ್ಯಕ್ಕೆ ಇಡ್ತಾರೆ. ತದನಂತರದಲ್ಲಿ ಸೇವನೆ ಮಾಡ್ತಾರೆ. ಆವಾಗ ಈ ಮಹಾನ್ ಬ್ರಹ್ಮಜ್ಞಾನಿ ಶೇಷಾದ್ರಿ ಸದ್ಗುರು ಅವತಾರ ಆಗುತ್ತೆ. ಇವರು ಸಾಕ್ಷಾತ್ ದೇವಿಯ ಅಂಶ ಆಗಿರು. ಇವರು ತುಂಬ ಅನೇಕ ಲೀಲೆಗಳನ್ನು ತೋರಿಸಿ ತಿರುವಣ್ಣಾಮಲೆಯಲ್ಲಿ 45 ವರ್ಷದ ಕಾಲ ತಿರುವಣ್ಣಾಮಲೆಯಲ್ಲಿ ಎಲ್ಲ ತಮ್ಮ ಲೀಲಾ ಪವಾಡಗಳನ್ನು ತೋರಿಸಿ ಜೀವಸಮಾಧಿಯಾಗಿದ್ದಾರೆ. ರಮಣ ಮಹರ್ಷಿಗಳು ಪ್ರಪಂಚಕ್ಕೆ ರಮಣ ಮಹರ್ಷಿಗಳನ್ನು ಪರಿಚಯ ಮಾಡಿಸಿದವರು ಸದ್ಗುರು ಮಹಾನ್ ಶೇಷಾದ್ರಿ ಸ್ವಾಮಿಗಳೇ. ರಮಣ ಮಹರ್ಷಿಗಳು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ತಿರುವಣ್ಣಾಮಲೆಯಲ್ಲಿ ಪಾತಾಳದಿಂದ ಗುಹೆಯನ್ನುವಂಥ ಒಂದು ಸ್ಥಳದಲ್ಲಿ ಕುಳಿತು ತಪಸ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅವರು ನಮ್ಮ ಮೈಯನ್ನೇ ಮರೆತು ತಪಸ್ ಮಾಡುವಾಗ ಕ್ರಿಮಿಕೀಟಗಳು ಹುತ್ತಗಳ ಬೆಳೆದು ಕ್ರಿಮಿಕೀಟಗಳನ್ನು ತಿಂದು ಅವರನ್ನು ಪಾಸಿಗೊಳಿಸ್ತಿರ್ತದೆ. ಅದೇನು ಅರಿವಿಲ್ಲದೆ ಕೂತಿರ್ತಾರೆ. ಆ ಸಮಯದಲ್ಲಿ ಶೇಷಾದ್ರಿ ಮಹಾನ್ ಅಲ್ಲಿ ಬಂದು ಇಲ್ಲೊಬ್ಬರು ಜ್ಞಾನ ಬೆಳಕಿದೆ ಅಂತ ಹೇಳಿ ಅವರನ್ನು ರಮಣರು ಅಂತ ಹೇಳಿ ಹೊರಗೆ ಕರ್ಕೊಂಡ್ಬಂದು ಹೊರ ಜಗತ್ತಿಗೆ ಪರಿಚಯ ಮಾಡಿಸ್ಬೋದು. ಇವರೇ ಶೇಷಾದ್ರಿ ಸದ್ಗುರುಗಳು. ಇವರನ್ನೇ ಒಬ್ಬರನ್ನೇ ಗುರುವೆಂದು ನಂಬಿ ಯಾರು ಹೋಗ್ತಾರೋ ಅವರಿಗೆ ಇವರು ಸೂಕ್ಷ್ಮ ರೂಪದಲ್ಲಿ ಇರುವುದು ಭಕ್ತರಿಗೆ ಗೋಚರವಾಗುತ್ತದೆ. ಒಬ್ಬರನ್ನೇ ಗುರು ಎಂದು ಸ್ವೀಕರಿಸಿದವರಿಗೆ ಮಾತ್ರ ಇವರ ಒಂದು ಲೀಲಾನುಭವಗಳು ಎಲ್ಲವೂ ಅವರಿಗೆ ತಿಳಿಯುತ್ತದೆ. ಆದ್ದರಿಂದ ಸಕಲ ಭಕ್ತ ಜನಗಳು ಬ್ರಹ್ಮಜ್ಞಾನಿ ಶೇಷಾದ್ರಿ ಸದ್ಗುರುಗಳ ಜೀವಸಮಾಧಿ ಇರುವಂತಹ ತಿರುವಣ್ಣಾಮಲೆಯಲ್ಲಿ ಇವರ ಜೀವಸಮಾಧಿ ದರ್ಶನ ಮಾಡಿ, ಇವರ ಅವತಾರ ಸ್ಥಳ ಕಾಂಚೀಪುರಂ ಪಕ್ಕದಲ್ಲಿರುವ ವಂದವಾಸಿ ತಾಲೂಕಿನಲ್ಲಿರುವ ವಳೂರು ಎಂಬ ಗ್ರಾಮದಲ್ಲಿ ಇವರ ಒಂದು ಅವತಾರ ಸ್ಥಳದಲ್ಲಿ ಇವರ ಒಂದು ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಸಕಲ ಭಕ್ತಾದಿಗಳು ಇವರ ಅವತಾರ ಸ್ಥಳವಾದ ವಳೂರು ಮತ್ತು ಇವರು ಮುಕ್ತಿಯಾದಂತಹ ಸ್ಥಳ ತಿರುವಣ್ಣಾಮಲೆ ಅಲ್ಲಿ ಹೋಗಿ ದರ್ಶನ ಪಡೆದು ಸಕಲ ಭಾಗ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತೇವೆ. ಕರುಣಾಕರಂ ತಂ ಶಾಂತಂ ಅರುಣಾಚಲನಿವಾಸಂ ಶೇಷಾದ್ರಿ ಗುರುವಂದೇ ಪುಣ್ಯೀಭೂತಂ ಕೋಲ್ಡೆ ಶ್ರೀ ಶೇಷಾದ್ರಿ ಸ್ವಾಮಿಗಳ ತಿರುವಳಿಕೆ. ಸದ್ಗುರು ಶೇಷಾದ್ರಿ ಗುರುಗಳ ಬಗ್ಗೆ ತಿರುವಣ್ಣಾಮಲೈನಲ್ಲಿ ವಾಸವಾಗಿ ಅಲ್ಲಿ
ಸದ್ಗುರು ಜೀವ ಸಮಾಧಿ ಜೀವ ಸಮಾಧಿಯಾಗಿದ್ದಾರೆ. ಅದರ ಬಗ್ಗೆ ತಾವು ತಮ್ಮ ಹೆಸರು ನವೀನ್ ರವರು ಅದರ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಇವರು ಬ್ರಹ್ಮಜ್ಞಾನಿ ಶ್ರೀ ಶೇಷಾದ್ರಿ ಸದ್ಗುರುಗಳು ಅಂತ. ಇವರು ಮಹಾನ್ ಬ್ರಹ್ಮಜ್ಞಾನಿಗಳು. ಇವರು ಜೀವ ಸಮಾಧಿ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಂತಹ ಒಂದು ಸ್ಥಳದಲ್ಲಿ ರಮಣ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಇವರ ಒಂದು ಜೀವ ಸಮಾಧಿ ಇದೆ. ಇವರು ಈ ಮಹಾನ್ ಸಾಕ್ಷಾತ್ ದೇವಿಯ ಅಂಶ, ಅವತಾರ ದೇವಿಯ ಅಂಶ ಅಂತ, ದೇವಿಯ ಅಂಶವೇ ಇವರು. ಅವತಾರ ಆದಂಥ ಸ್ಥಳ ಕಾಂಚೀಪುರಂನ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಕಾಂಚಿ ಮೊದಲನೇ ಕ್ಷೇತ್ರ. ಕಾಂಚೀಪುರಂ ಪಕ್ಕದಲ್ಲಿ ಮಂದವಾಸಿ ಅನ್ನುವಂತಹ ಒಂದು ತಾಲೂಕಿನಲ್ಲಿ ಬರುವಂತಹ ವಳೂರು ಎಂಬುವಂತಹ ಒಂದು ಸಣ್ಣ ಅಗ್ರಹಾರದಲ್ಲಿ ಈ ಮಹಾನ್ ಅವತಾರ ಆಗಿದೆ. ಇವರ ಹಿನ್ನೆಲೆ ಏನು ಅಂತಂದರೆ, ಹಿನ್ನೆಲೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಇವರ ಹಿನ್ನೆಲೆ ಏನು ಅಂತಂದರೆ, ಶಂಕರಾಚಾರ್ಯರು ಕಾಂಚೀಪುರಂನಲ್ಲಿ ಕಾಮಾಕ್ಷಿ ದೇವಿ ಎದುರುಗಡೆ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ತದನಂತರದಲ್ಲಿ ಶ್ರೀಚಕ್ರ ನಿತ್ಯ ಆರಾಧನೆ, ಶ್ರೀನಿತ್ಯ ಆರಾಧನೆ ಎಂದು ನಿತ್ಯ ನಡೆಯಬೇಕೆಂದು ವಿಚಾರ ಮಾಡಿ ನರ್ಮದಾ ನದಿ ದಡದಿಂದ 30 ವೈದಿಕ ಬ್ರಾಹ್ಮಣರುಗಳನ್ನು ಕರೆತರ್ತಾರೆ. ಆ 30 ವೈದಿಕ ಬ್ರಾಹ್ಮಣರುಗಳಲ್ಲಿ ಕಾಮಕೋಟಿ ಶಾಸ್ತ್ರಿಗಳು ಅನ್ನುವಂತಹ ಒಬ್ಬರು ಮಹಾನ್ ಇರ್ತಾರೆ. ಸಕಲ ಶಾಸ್ತ್ರ ಜ್ಯೋತಿಷ್ಯವನ್ನು ಬಲ್ಲವರು. ಅವರ ಹೆಂಡತಿ ಮರಗದಮ್ಮಾಣ ಅಂತ ಹೇಳ್ತಾರೆ. ಅವರಿಬ್ಬರಿಗೆ ಎಷ್ಟು ವರ್ಷಗಳಾದರೂ ಸಂತಾನವಿರುವುದಿಲ್ಲ. ಅವಾಗ ಆ ಸಮಯದಲ್ಲಿ ಅವರು ಕಾಮಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಕಾಮಾಕ್ಷಿ ದೇವಿ ಸ್ವಪ್ನದೊಳಗೆ ಆವಿರ್ಭವಿಸಿ, ನಾಳೆ ನನ್ನ ಪೂಜೆಯ ನೈವೇದ್ಯಕ್ಕೆ ನವನೀತ ಅಂದರೆ ಬೆಣ್ಣೆಯನ್ನು ಇಡು, ಜ್ಞಾನವಾದ ಒಂದು ಕಲೆ ಉದಯಿಸುತ್ತಾನೆ ಅಂತ ಒಂದು ಮಾತು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ. ಅದರಂತೆ ಬೆಣ್ಣೆಯನ್ನು ನೈವೇದ್ಯಕ್ಕೆ ಇಡ್ತಾರೆ. ತದನಂತರದಲ್ಲಿ ಸೇವನೆ ಮಾಡ್ತಾರೆ. ಆವಾಗ ಈ ಮಹಾನ್ ಬ್ರಹ್ಮಜ್ಞಾನಿ ಶೇಷಾದ್ರಿ ಸದ್ಗುರು ಅವತಾರ ಆಗುತ್ತೆ. ಇವರು ಸಾಕ್ಷಾತ್ ದೇವಿಯ ಅಂಶ. ಇವರು ತುಂಬ ಅನೇಕ ಲೀಲೆಗಳನ್ನು ತೋರಿಸಿ ತಿರುವಣ್ಣಾಮಲೆಯಲ್ಲಿ 45 ವರ್ಷದ ಕಾಲ ತಿರುವಣ್ಣಾಮಲೆಯಲ್ಲಿ ಎಲ್ಲ ತಮ್ಮ ಲೀಲಾ ಪವಾಡಗಳನ್ನು ತೋರಿಸಿ ಜೀವ ಸಮಾಧಿಯಾಗಿದ್ದಾರೆ. ರಮಣ ಮಹರ್ಷಿಗಳು ಪ್ರಪಂಚಕ್ಕೆ ರಮಣ ಮಹರ್ಷಿಗಳನ್ನು ಪರಿಚಯ ಮಾಡಿಸಿದವರು ಸದ್ಗುರು ಮಹಾನ್ ಶೇಷಾದ್ರಿ ಸ್ವಾಮಿಗಳೇ. ರಮಣ ಮಹರ್ಷಿಗಳು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ತಿರುವಣ್ಣಾಮಲೆಯಲ್ಲಿ ಪಾತಾಳದಿಂದ ಗುಹೆಯನ್ನು ತಮ್ಮ ಸ್ಥಳದಲ್ಲಿ ಕುಳಿತು ತಪಸ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅವರು ತಮ್ಮ ಮೈಯನ್ನೇ ಮರೆತು ತಪಸ್ ಮಾಡುವಾಗ ಕ್ರಿಮಿಕೀಟಗಳು ಹುತ್ತಗಳನ್ನು ಬೆಳೆದು ಕ್ರಿಮಿಕೀಟಗಳನ್ನು ತಿಂದು ಅವರನ್ನು ವಾಸಿಗೊಳಿಸ್ತಿರ್ತದೆ. ಅದೇನು ಅರಿವಿಲ್ಲದೆ ಕೂತಿರ್ತಾರೆ. ಆ ಸಮಯದಲ್ಲಿ ಶೇಷಾದ್ರಿ ಮಹಾನ್ ಅಲ್ಲಿ ಬಂದು ಇಲ್ಲೊಬ್ಬರು ಜ್ಞಾನ ಬೆಳಕಿದೆ ಅಂತ ಹೇಳಿ ಅವರನ್ನು ರಮಣರು ಅಂತ ಹೇಳಿ ಹೊರಗೆ ಕರ್ಕೊಂಡ್ಬಂದು ಪದ ಜಗತ್ತಿಗೆ ಪರಿಚಯ ಮಾಡಿಸಿದವರು ಇವರೇ ಶೇಷಾದ್ರಿ ಸದ್ಗುರುಗಳು. ಒಬ್ಬರನ್ನೇ ಗುರುವೆಂದು ನಂಬಿ ಯಾರು ಹೋಗ್ತಾರೋ ಅವರಿಗೆ ಇವರು ಸೂಕ್ಷ್ಮ ರೂಪದಲ್ಲಿ ಇರುವುದು ಭಕ್ತರಿಗೆ ಗೋಚರವಾಗುತ್ತದೆ. ಒಬ್ಬರನ್ನೇ ಗುರು ಎಂದು ಸ್ವೀಕರಿಸಿದವರಿಗೆ ಮಾತ್ರ ಇವರ ಒಂದು ಲೀಲಾನುಭವಗಳು ಎಲ್ಲವೂ ಅವರಿಗೆ ತಿಳಿಯುತ್ತದೆ. ಆದ್ದರಿಂದ ಸಕಲ ಭಕ್ತ ಜನಗಳು ಬ್ರಹ್ಮಜ್ಞಾನಿ ಶೇಷಾದ್ರಿ ಸದ್ಗುರುಗಳ ಜೀವ ಸಮಾಧಿ ಇರುವಂತಹ ತಿರುವಣ್ಣಾಮಲೆಯಲ್ಲಿ ಇವರ ಜೀವ ಸಮಾಧಿ ದರ್ಶನ ಮಾಡಿ, ಇವರ ಅವತಾರ ಸ್ಥಳ ಕಾಂಚೀಪುರಂ ಪಕ್ಕದಲ್ಲಿರುವ ಮಂದವಾಸಿ ತಾಲೂಕಿನಲ್ಲಿರುವ ವಳೂರು ಎಂಬ ಗ್ರಾಮದಲ್ಲಿ ಇವರ ಒಂದು ಅವತಾರದ ಸ್ಥಳದಲ್ಲಿ ಇವರ ಒಂದು ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಸಕಲ ಭಕ್ತಾದಿಗಳು ಇವರ ಅವತಾರ ಸ್ಥಳವಾದ ವಳೂರು ಮತ್ತು ಇವರು ಮುಕ್ತಿಯಾದಂತಹ ಸ್ಥಳ ತಿರುವಣ್ಣಾಮಲೈ ಅಲ್ಲಿ ಹೋಗಿ ದರ್ಶನ ಪಡೆದು ಸಕಲ ಭಾಗ್ಯಗಳನ್ನು ಪಡೆದುಕೊಳ್ಳಬೇಕೆಂದು
ಕರುಣಾಕರಂತಂ ಶಾಂತಂ ಅರುಣಾಚಲನಿವಾಸಂ ಶೇಷಾದ್ರಿಗುರುಂ ವಂದೇ ಪುಣ್ಯೀಭೂತಂ ಅಪೋಲ್ಯೆ ಶ್ರೀ ಶೇಷಾದ್ರಿ ಸ್ವಾಮಿಯ ತಿರುವಳಿಕೆ ಶರಣ. ಸದ್ಗುರು ಶೇಷಾದ್ರಿ ಗುರುಗಳ ಬಗ್ಗೆ ತಿರುವಣ್ಣಾಮಲೈನಲ್ಲಿ ವಾಸವಾಗಿ ಅಲ್ಲಿ ಸದ್ಗುರು ಜೀವ ಸಮಾಧಿಯಾಗಿದ್ದಾರೆ. ಅದರ ಬಗ್ಗೆ ತಾವು ತಮ್ಮ ಹೆಸರು ನವೀನ್ ರವರು ಅದರ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಹೆಬ್ಬಳದ ಋಷಿ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಕರುಣಾಕರಂತಂ ಶಾಂತಂ ಅರುಣಾಚಲನಿವಾಸಂ ಶೇಷಾದ್ರಿಗುರುಂ ವಂದೇ ಪುಣ್ಯೀಭೂತಂ ಅಪೋಲ್ಯೆ ಶ್ರೀ ಶೇಷಾದ್ರಿ ಸದ್ಗುರುವೇ ನಮಃ. ಮಹಾನ್ ಶ್ರೀ ಶೇಷಾದ್ರಿ ಸದ್ಗುರುಗಳು ಇವರು ದೇವಿಯ ಅಂಶ. ಇವರು ಚೆನ್ನೈ ಪಕ್ಕ ಮಾಡಂಬಾಕ್ಕಂ ಎನ್ನುವಂತಹ ಒಂದು ಸ್ಥಳದಲ್ಲಿ ಇವರ ಮಹಾನ್ ಭಕ್ತರಾದ ಇವರ ಪರಮ ಶಿಷ್ಯರಾದ KLVM ಶರ್ಮಾಜಿ ಅನ್ನುವವರಿಗೆ ಇವರು ಸ್ವಪ್ನ ಆದೇಶದಲ್ಲಿ ಇವರು ನನ್ನ ಒಂದು ಬಿಂಬ ಪ್ರತಿಷ್ಠಾಪನೆ ಮಾಡಿ ಕೆಳಗಡೆ ಮಹಾಮೇರು ಅಂದರೆ ಮೇರು ಅಂದರೆ ಯಂತ್ರ ಮಹಾಮೇರು ಕೂರ್ಮ ಮೇಲೆ ಕೂರ್ಮ ಪೀಠ ಮಾಡಿ ಮೇಲೆ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ಆ ಶ್ರೀಚಕ್ರ ಮಹಾಮೇರು ಯಂತ್ರದ ಸುತ್ತಲೂ 18 ಸುತ್ತಲುಗಳು ಹೇಗೆ ನೋಡ್ತಾ ಇದ್ದೀರಿ 18 ಸುತ್ತಲುಗಳು ಇರುವಂತಹ 18 ಸುತ್ತಲುಗಳು ಇರುವಂತಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು ಅವರಿಗೆ ಸ್ವಪ್ನದಲ್ಲಿ ಈ ಬ್ರಹ್ಮಜ್ಞಾನಿ ಶೇಷಾದ್ರಿ ಸದ್ಗುರುಗಳು ಸ್ವಪ್ನ ಆದೇಶವನ್ನು ಮಾಡಿದ್ದಾರೆ. ಅದರಂತೆ ಅಲ್ಲಿ ಚೆನ್ನೈ ಪಕ್ಕದಲ್ಲಿರುವ ಮಾಡಂಬಾಕ್ಕಂ ಎನ್ನುವಂತಹ ಒಂದು ಊರಿನಲ್ಲಿ ಮಹಾನ್ ಸಿದ್ಧರಿಗೆಲ್ಲ ಗುರು ಮಹಾಸಿದ್ಧರು ಶೇಷಾದ್ರಿ ಸ್ವಾಮಿಗಳ ಆದೇಶದ ಸ್ವಪ್ನ ಆದೇಶ ಉತ್ತರದ ಮೇರೆಗೆ 18 ಮಹಾಸಿದ್ಧರುಗಳ ಒಂದು ಮೂರ್ತಿ ವಿಗ್ರಹ ಮಧ್ಯದಲ್ಲಿ ಈ ಶೇಷಾದ್ರಿ ಸದ್ಗುರುಗಳ ವಿಗ್ರಹವೂ ಇದೆ. ಸಕಲ ಭಕ್ತ ಜನಗಳು ಮತ್ತು ಹಾಗೆ ಮಹಾಮೇರುವಿನ ಮೇಲೆ ಶ್ರೀಚಕ್ರ ಯಂತ್ರವೂ ಇದೆ. ಮಹಾಶಕ್ತಿಯುತವಾದ ಶ್ರೀಚಕ್ರ ಯಂತ್ರವಿದೆ. ಸಕಲ ಭಕ್ತಾದಿಗಳು ಮಾಡಂಬಾಕ್ಕಂ ಗ್ರಾಮಕ್ಕೆ ಹೋಗಿ ಅಲ್ಲಿ ಶೇಷಾದ್ರಿ ಸದ್ಗುರುಗಳು ಶ್ರೀಚಕ್ರ ಮಹಾಮೇರು ನಂತರ 18 ಸಿದ್ಧರುಗಳ ಆಶೀರ್ವಾದ ಪಡೆದು ಬರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶೇಷಾದ್ರಿ ಸದ್ಗುರು ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರಗಳು.